ಆಳಂದದ ಮತಗಳ್ಳತನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಲಬುರಗಿಯಲ್ಲಿ ಬೀಡು ಬಿಟ್ಟಿರುವ ಎಸ್ಐಟಿ ಹೊಸ ಸುದ್ದಿ ಹೊರಗಿಳಿತಾ ಇದ್ದಂತೆ ಕೈ ಕಮಲ ಮಧ್ಯೆ ಬೆಂಕಿ ಕದನ ಜೋರಾಗಿದೆ. Aland constituency in Karnataka, 6,018 votes. ಅವರು ಹೇಳ್ತಾ ಇದ್ದಾರೆ, ಏನು ಯಾವನು ಮಾಡಿಲ್ಲ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವರು ಕೊಟ್ಟೆ. ಆಳಂದ ಮತಕ್ಷೇತ್ರ ಸದ್ಯ ರಾಜ್ಯ ರಾಜಕಾರಣದ ಕುತೂಹಲದ ಕೇಂದ್ರ. 2023ರ ವಿಧಾನಸಭಾ ಚುನಾವಣೆ ವೇಳೆ ಮತಗಳ್ಳತನವಾಗಿದೆ ಅಂತ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಗಳನ್ನ ಬಿಚ್ಚಿಟ್ಟಿದ್ರು. ಪ್ರಕರಣದ ಬಗ್ಗೆ ಗಂಭೀರ ತನಿಖೆ ನಡೆಸ್ತಿರೋ ಎಸ್ಐಟಿ ಕಲಬುರಗಿಯಾದ್ಯಂತ ಇಂಚಿಂಚು ಜಾಲಾಡುತ್ತಿದ್ದಾರೆ. ಸತತ 4ನೇ ದಿನವೂ ಹಲವು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಬಿಜೆಪಿ ಮಾಜಿ ಶಾಸಕರ ಮನೆಯಲ್ಲಿದ್ದ ದಾಖಲೆಗಳಿಗೆ ಬೆಂಕಿ. ಅಮರ್ಜಾ ಹಿನ್ನೀರಲ್ಲಿ ಸುಟ್ಟ ದಾಖಲಾತಿ ಬಿಸಾಕಿ ಎಸ್ಕೇಪ್. ಎಸ್ಐಟಿ ಅಧಿಕಾರಿಗಳು ಕಲಬುರಗಿಯಲ್ಲಿ ಬಟನ್ ಒತ್ತಿದ್ರೆ ಆಳಂದದಲ್ಲಿ ಲೈಟ್ ಆನ್ ಆದಂತೆ ಕಾಣಿಸಿತ್ತು. ಕಲಬುರಗಿ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡ್ತಿದ್ದ ಹಾಗೆ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಆಳಂದ ಮನೆಯಲ್ಲಿನ ದಾಖಲಾತಿಗಳನ್ನ ಮನೆಯ ಮುಂದೆಯೇ ಸುಟ್ಟು ಹಾಕಿದ್ದಾರೆ. ದಾಖಲಾತಿಗಳನ್ನ ಸುಟ್ಟ ಬಳಿಕ ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಆಳಂದ ತಾಲೂಕಿನ ಶಾಖಾಪುರ ಗ್ರಾಮದ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. ದಾಖಲಾತಿಗಳನ್ನ ಸುಟ್ಟಿರುವ ವಿಚಾರ ತಿಳಿಯುತ್ತಿದ್ದ ಹಾಗೆ ಆಳಂದಾಗೆ ಎಂಟ್ರಿ ಕೊಟ್ಟ ಎಸ್ಐಟಿ ತನಿಖಾ ತಂಡ ಮಧ್ಯರಾತ್ರಿ 3 ಗಂಟೆವರೆಗೆ ಹಳ್ಳದಲ್ಲಿ ಶೋಧ ಕಾರ್ಯ ನಡೆಸಿದೆ. ಸುಟ್ಟ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ. ಮತ್ತೊಂದೆಡೆ ಆಳಂದ ಪಟ್ಟಣದ ರೇವಣ್ಣ ಸಿದ್ದೇಶ್ವರ ಮನೆ ಮುಂಭಾಗದ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿದ್ದರ ಸಂಬಂಧ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ಸಿಸಿಟಿವಿ ಡಿವಿಆರ್ ಕೂಡ ವಶಕ್ಕೆ ಪಡೆದಿದೆ. ಇನ್ನು ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುಟ್ಟ ದಾಖಲಾತಿಗಳು ಯಾವುವು, ಯಾಕಾಗಿ ಸುಟ್ಟರು ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ, ನಾವು ಯಾವ ದಾಖಲೆಗಳನ್ನು ಸುಟ್ಟಿಲ್ಲ, ದೀಪಾವಳಿ ಹಬ್ಬಕ್ಕಾಗಿ ಮನೆ ಸ್ವಚ್ಛ ಮಾಡಿದಾಗ ಹಳೆ ಪೇಪರ್ ಸಿಕ್ಕಿವೆ, ಅದನ್ನ ನಮ್ಮ ಮನೆಯ ಕೆಲಸಗಾರರು ಸುಟ್ಟಿದ್ದಾರೆ. ಚುನಾವಣೆ ದಾಖಲಾತಿ ಸುಡೋದಾದ್ರೆ ಮನೆಯ ಮುಂದೆ ಸುಡ್ತಿರ್ಲಿಲ್ಲ, ದೂರ ಹೋಗಿ ಸುಡ್ತಿದ್ವಿ, ನಾವ್ಯಾಕೆ ಮನೆ ಮುಂದೇನೆ ಸುಡ್ತಿದ್ವಿ, ವೋಟ್ ಚೋರಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಏನು ಸಂಬಂಧ ಏನಿಲ್ಲ, ನಾವು ಮಾಡೇ ಇಲ್ಲ. ಆದ್ರೆ BR ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಇನ್ನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಇನ್ನೂ ಸಿಕ್ಕಿಲ್ಲ. ಇನ್ನು ಸುಭಾಷ್ ಗುತ್ತೇದಾರ್ಗೆ ಸೇರಿದ ಬಾರ್ನಲ್ಲಿ ಮತಪಟ್ಟಿ ಡಿಲೀಟ್ ಮತ್ತು ಸೇರ್ಪಡೆ ಕೆಲಸ ಮಾಡಲಾಗ್ತಿತ್ತಂತೆ. ಈ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿದೆ ಎಸ್ಐಟಿ. ಸುಭಾಷ್ ಗುತ್ತೇದಾರ್ಗೆ ಸಂಬಂಧಿಸಿದ ಕಲಬುರಗಿಯ ಅಪ್ನಾ ಬಾರ್ನಲ್ಲಿ ವೋಟ್ ಲಿಸ್ಟ್ ಡಿಲೀಟ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಇದಕ್ಕೆ ಇಂಬು ನೀಡುವಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿಯೂ ವೋಟರ್ ಲಿಸ್ಟ್ ಪತ್ತೆಯಾಗಿತ್ತು. ಬಾರ್ನಲ್ಲಿ ಕುಳಿತೆ 6-7 ಸಲ ವೋಟ್ ಚೋರರು ಮೀಟಿಂಗ್ ನಡೆಸಿದ್ರಂತೆ. ಈ ಬಗ್ಗೆ ಎಲ್ಲಾ ಮಾಹಿತಿ ಸಂಗ್ರಹಿಸಿಯೇ ಎಸ್ಐಟಿ ಅಧಿಕಾರಿಗಳು ಅಪ್ನಾ ಬಾರ್ ಮೇಲೆ ದಾಳಿ ನಡೆಸಿದ್ದಾರೆ. ಹೀಗಾಗಿ ಬಾರ್ನಲ್ಲಿ ಸಿಕ್ಕ ವೋಟರ್ ಲಿಸ್ಟ್ಗಳ ಬಗ್ಗೆಯೂ ತನಿಖೆ ನಡೆಸಲಾಗ್ತಿದೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರೋ ಕಲಬುರಗಿ ಶಾಸಕ BR ಪಾಟೀಲ್, ವೋಟ್ ಚೋರಿ ಪ್ರಕರಣ ಆದ ಮೇಲೆ ನನಗೆ 3 ಬಾರಿ ರಾಹುಲ್ ಗಾಂಧಿ ಕಚೇರಿಯಿಂದ ಕರೆ ಬಂದಿತ್ತು. ರಾಹುಲ್ ಗಾಂಧಿ ಇದನ್ನು ಒಂದು ಚಳುವಳಿ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾಗಿದ್ದಾರೆ. ಬಿಹಾರ್ ಚುನಾವಣೆ ನಂತರ ಕಲಬುರಗಿಗೆ ರಾಹುಲ್ ಗಾಂಧಿ ಬರೋದಾಗಿ ಹೇಳಿದ್ದಾರೆ ಅನ್ನೋ ಮೂಲಕ ಈ ವಿಚಾರದಲ್ಲಿ ಹೋರಾಟ ಮುಂದುವರೆಸೋದಾಗಿ ಹೇಳಿದ್ದಾರೆ. ವೋಟ್ ಚೋರಿ ಪ್ರಕರಣ ಆದಮೇಲೆ ರಾಹುಲ್ ಗಾಂಧಿ ಕಚೇರಿಯಿಂದ ನನಗೆ ಫೋನ್ ಬಂತು. 3 ಸಲ ಹೋಗಿ ಬಂದೆ. ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟೆ. ಇದೊಂದು ಚಳವಳಿ ರೂಪದಲ್ಲಿ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಅವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವೋಟ್ ಚೋರಿ ಜಟಾಪಟಿ. ಆಳಂದ ವೋಟ್ ಚೋರಿ ವಿಚಾರ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಂಘರ್ಷ ಸೃಷ್ಟಿ ಮಾಡಿದೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ರಾಜ್ಯ ಬಿಜೆಪಿ, ಮತಚೋರಿ ಆರೋಪ ಮಾಡಿರುವ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಈಗ ಮತಕಳ್ಳತನ ಬಂದು ನಿಂತಿದೆ. ಕಾಂಗ್ರೆಸ್ ಕಾರ್ಯಕರ್ತನ ಮನೆಯಲ್ಲಿ ದಾಖಲೆ ಪತ್ತೆಯಾಗಿರೋದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ.
ವೋಟ್ ಚೋರಿ ಯತ್ನದ ಪ್ರಕರಣದ ಗಿಂಚಿಂಚು ಜಾಲಾಡ್ತಾಗಿದ್ದು ಬೇರುಗಳನ್ನ ಬಿಡಿಸ್ತಿದ್ದಾರೆ. ಅಂತಿಮವಾಗಿ ವೋಟ್ ಚೋರಿ ಯತ್ನದ ಪ್ರಕರಣ ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ. ಎಸ್ಐಟಿ ತನಿಖೆ ಪೂರ್ಣಗೊಂಡ ಬಳಿಕ ಎಲ್ಲ ಅಸಲಿಯತ್ತು ಬಯಲಾಗಲಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.